ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅಮ್ಮೋಜಿ. ಎಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಾರ್ನಿಂಗ್ ಟಿಫಿನ್ ಏನು ಮಾಡಲಿಲ್ಲ, ರಾಗಿ ಮಾಲ್ಟ್ ಮಾಡಿಕೊಟ್ಟೆ. ಯಾಕೆಂದರೆ ನಂದು ಕಿಚನ್ ಕ್ಲೀನಿಂಗ್ ಇತ್ತು. ಅಮ್ಮ ಹುಷಾರಿಲ್ಲ ಅಂತ 2 ತಿಂಗಳು ನನ್ನ ತವ್ರ ಮನೆಯಲ್ಲೇ ಇದ್ದೆ. ಅಲ್ಲಿಂದ ಬರೋಷ್ಟರಲ್ಲಿ ಕಿಚನ್ ಎಲ್ಲ ಹಾಳಾಗಿಬಿಟ್ಟಿತ್ತು. ಪೂಜೆ ಮುಗಿಸ್ಕೊಂಡು ಕ್ಲೀನಿಂಗ್ ಮಾಡಿದ್ರಾಯ್ತು ಅಂತ ಬಂದೆ. ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ಮತ್ತು ಇವಾಗ ತರಿಸಿದ ಸ್ವಲ್ಪ ಆನ್ಲೈನ್ ಆರ್ಡ್ರ್ಗಳಿದ್ವು, ಅವೆಲ್ಲ ತೆಗ್ದಿಟ್ಬಿಟ್ಟು ಸ್ಟ್ಯಾಂಡನ್ನು ಕ್ಲೀನ್ ಮಾಡಿ ಅದನ್ನ ಹಾಕೋಕ್ಕಂತ ನಿಂತ್ಕೊಂಡೆ. ನಾನು ಒಬ್ಬಳೇ ಇದ್ದರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಬೋರಿಂಗ್ ಆಗುತ್ತೆ ಅಂತ ನಾನು ಯಾವಾಗಲೂ ಸಾಂಗ್ಸ್ ಕೇಳ್ತಾ ಇರ್ತೀನಿ. ಉದಯ ಮ್ಯೂಸಿಕ್ ಹಚ್ಚಿದ್ರೆ ನಮ್ಮ ಬಾಸ್ತು ಸಾಂಗ್ ಹಾಕಿದ್ರು. ಕೆಲಸ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಆಸೆ ಅಷ್ಟೇ. ಆಮೇಲೆ ಆನ್ಲೈನ್ ಆರ್ಡ್ರ್ಗಳನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಕೊಂಡು ಅದೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ನನಗೆ ಇವಾಗಲೂ ಏನಾದರೂ ಅರೇಂಜ್ಮೆಂಟ್ ಮಾಡೋದು ಆಮೇಲೆ ಡೆಕೋರ್ ಮಾಡೋದಂದರೆ ತುಂಬಾ ಇಷ್ಟ. ಸುಮ್ಮನೆ ಯಾವುದೂ ಖರ್ಚು ಮಾಡೋಕ್ಕೆ ಹೋಗಲ್ಲ. ಆನ್ಲೈನ್ ಶಾಪಿಂಗಲ್ಲೆಲ್ಲ ನೋಡಿ ಲೈಕ್ ಕೊಟ್ಟು ಖಾಲಿ ಬಿಡ್ತಿರ್ತೀನಿ. ಯಾವಾಗ ಅದು ಕಡಿಮೆ ಪ್ರೈಸ್ ಬರುತ್ತೋ ಆವಾಗಲೇ ತೊಗೊಳ್ಳೋದು ನಾನು ಆಲ್ಮೋಸ್ಟ್ ಯಾವಾಗಲೂ 300-400 ಮೇಲೆ ದಾಟೋದೇ ಇಲ್ಲ ಪ್ರೈಸ್ಗಳು. ಅಷ್ಟರಲ್ಲೇ ತೊಗೊಂಡಿರ್ತೀನಿ. ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರಲ್ಲ, ಆ ಥರ ತುಂಬಾ ಇಷ್ಟ. ಸಚ್ಚಿನೂ ಅಷ್ಟೇ, ಸುಮ್ಮನೆ ಖರ್ಚು ಮಾಡೋಕ್ಕೆ ಬಿಡೋದಿಲ್ಲ. ಅವಶ್ಯಕತೆ ಇದ್ದರೆ ಅಷ್ಟೇ ಮಾಡು ಅಂತ ಹೇಳ್ತಾರೆ. ಆರ್ಡ್ರ್ ಕೊಟ್ಟು ತುಂಬ ದಿನ ಆಗಿರೋದ್ರಿಂದ ಕೆಲವೊಂದು ಐಟಮ್ಸ್ ಅಂತೂ ಏನಂತಲೇ ಗೊತ್ತಾಗಲಿಲ್ಲ ಅನ್ಬಾಕ್ಸ್ ಮಾಡಿದ್ರು ಕೂಡ. ಸಚ್ಚಿ ಕಾಲ್ ಮಾಡಿ ಒಂದು ಮದುವೆಗೆ ಹೋಗೋದಿದೆ, ಬೇಗ ರೆಡಿಯಾಗು, ನಾನು ಬರ್ತೀನಿ ಊಟ ಟೈಮ್ಗೆ ಅಂತ ಹೇಳಿದರು. ನಾನು ರೆಡಿ ಆಗೋಷ್ಟರಲ್ಲಿ ಅವರು ಬಂದರು. ಇಬ್ಬರು ಕೂಡ ರೆಡಿಯಾಗಿ ಹೊರಟ್ವಿ ನಾವು ಮದುವೆ ಕಡೆಗೆ. ಮದುವೆ ಇಲ್ಲೇ ನಿಯರ್ ನಮ್ಮ ಮನೆ ಹತ್ರನೇ ಇತ್ತು. ಸಚ್ಚಿಗೆ ಬೇರೆ ಹುಷಾರಿರಲ್ಲ, ಹೆಡ್ಡೇಕ್ ಬಂದುಬಿಟ್ಟಿತ್ತು. ಅವ್ರಿಗೆ ಹೆಡ್ಡೇಕ್ ಇದ್ದರೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಹಾಫ್ ಡೇ ಹಾಕಿ ಬಂದಿದ್ದರು, ಸ್ವಲ್ಪ ರೆಸ್ಟ್ ತೊಗೊಂಡ್ರಾಯ್ತು ಅಂತ. ಏನಂದರೆ ನಾವಿವಾಗ ಹೋಗ್ತಿರೋ ಚೌಟ್ರಿ, ನಾವು ಮದುವೆ ಆಗಿರೋ ಚೌಟ್ರಿನೇ ಒಂಥರ ನೋಡೋಕ್ಕೆ ಖುಷಿಯಾಗಿತ್ತು. ಯಾಕಂದರೆ ನಾವು ಮದುವೆ ಆದಮೇಲೆ ಆ ಕಡೆ ಹೋಗಿದ್ವಿ, ಒಂದು ಸರಿ ಏನೋ ಹೋಗಿದ್ವಿ. ಬಟ್ ಇವಾಗ ಹೋಗೋಕ್ಕೆ ಖುಷಿಯಾಯಿತು. ಸ್ಟಾರ್ಟಿಂಗ್ ನೋಡಿ ಖುಷಿಯಾಗಿಬಿಡ್ತು. ಅದು ಫೋಟೋಸ್ ಎಲ್ಲ ನಾವು ತೊಗೊಂಡಿರೋದು ನೆನಪಾಯಿತು. ರಿಟರ್ನ್ ಬಂದು ಮತ್ತೆ ಸಚ್ಚಿ ಕಲೆಕ್ಷನಿಗೆ ಹೊರಟರು. ನಂಗೆ ಬೈಕೊಂತ ಹೋದ್ರು, ಸಾಕು ಮಲ್ಕೊಂಬಿಡು, ಸುಮ್ಮನೆ ಬೆಳಗ್ಗೆಯಿಂದ ಕೆಲಸ ಆಗಿದೆ ಅಂತ ಹೇಳಿ ಹೇಳಿ ಹೋದರು. ನಾನು ಅವ್ರು ಹೋದ್ಮೇಲೆ ಕಿಚನ್ ಸ್ಟ್ಯಾಂಡ್ ಮಾತ್ರ ವಿಡಿಯೋ ತೊಗೊಂಡೆ. ಯಾಕಂದರೆ ಇನ್ನೂ ಅಡುಗೆ ಮಾಡೋದು ಬಾಕಿ ಇತ್ತು ನೈಟ್ಗೆ. ಸಚ್ಚಿ ಕಾಲ್ ಮಾಡಿ ನೈಟ್ ಅಡುಗೆ ಮಾಡಿಬಿಡ, ಊಟಕ್ಕೆ ಹೋಗೋದಿದೆ ಅಂತ ಹೇಳಿದರು. ಸೊ ಆಲ್ರೆಡಿ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ನಾನು. ಆದರೂ ಇದು ಇವತ್ತಿನ ನನ್ನ ದಿನ ಆಗಿತ್ತು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ, ಶೇರ್ ಮಾಡಿ.